ಇನ್ನು ಹುಬ್ಬಳ್ಳಿಯಲ್ಲಿ ಸುಳ್ಳು ಸುಳ್ಳು ಪ್ರಕರಣ ಹಾಕಿ ಗಾಂಜಾ ಸೇವನೆ ಮಾಡಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಿ ನಂತರ ನೆಗೆಟಿವ್ ಅಂತ ಬಂದರೂ ಕೂಡ ರಿಪೋರ್ಟ್ 2,000 ರೂಪಾಯಿ ಲಂಚಕ್ಕೆ ಹುಬ್ಬಳ್ಳಿಯ ಪೊಲೀಸರು ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಮನನೊಂದು ಆದಿತ್ಯ ಅನ್ನುವಂಥ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದ. ಈಗ ಈ ಸಾವು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ನಗರ ಪೊಲೀಸ್ ಆಯುಕ್ತರ ಮೇಲೆ ಕ್ರಮಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ ಮೇಲೆ ಕ್ರಮಕ್ಕೆ 2 ದಿನಗಳ ಕಾಲ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ. 2 ದಿನಗಳಲ್ಲಿ ಕ್ರಮ ಆಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನೋಡ್ರಿ, ಏನೂ ಉಪಯೋಗ ಇಲ್ಲ. ಬರೀ ಟ್ರಾನ್ಸ್ಫರ್ ನೀವು ಮಾಡಿದ್ರೆ ಏನು ಶಿಕ್ಷೆ ಆದಂಗತ್ತು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಬರೀ ಟ್ರಾನ್ಸ್ಫರ್ ಮಾಡಿದ್ರೆ ಶಿಕ್ಷೆ ಅಲ್ಲ, ನಿಜವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ಈ ಕಮಿಷನರ್ ವಿಚಾರದಾಗ ಏನು ಹೇಳ್ತೀರಿ ನೀವು? ಕಮಿಷನರ್ಗೆ ಭಾಳ ಅಂದ್ರೆ ಈಗ ಹೆಂಗಿದ್ರು IPS ಟ್ರಾನ್ಸ್ಫರ್ ನಡೆದವ, ಟ್ರಾನ್ಸ್ಫರ್ ಮಾಡ್ತಾರ, ಅಲ್ಲಿಗೆ ಈ ಸಮಸ್ಯೆ ಬಗೆಹರಿದೋಗುತ್ತಾ? ಆಗೋದಿಲ್ಲ. ಇದೇ ದಂಧೆ ಬೇರೆ ಕಡೆ ಶುರು ಆಗ್ತೈತಿ. ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನಾಗೈತಿ ಅದು ಬೇರೆ ಕಡೆನೂ ಆಗ್ತೈತಿ. ಹಾಗಾಗಿ ಒಂದು ಮೆಸೇಜ್ ಕೊಡುವಂಥದ್ದು ಮುಖ್ಯಮಂತ್ರಿಗಳಿಗೆ ಭಾಳ ಇಂಪಾರ್ಟೆಂಟ್ ಐತಿ. ಈ ರೀತಿಯ ನಾನ್ಸೆನ್ಸ್ ನಾವು ತೆಗೆದುಕೊಳ್ಳೋದಿಲ್ಲ. ಪೊಲೀಸ್ ಇಲಾಖೆ ಮೂಲಕ ನಾವು ಸೆಟಲ್ಮೆಂಟ್ ಮಾಡೋದು ಅಥವಾ ಭ್ರಷ್ಟಾಚಾರ ಎನ್ಕರೇಜ್ ಮಾಡುವಂಥದ್ದು ನಾವು ಮಾಡೋದಿಲ್ಲ ಅನ್ನೋಂಥ ಮೆಸೇಜ್ ಕೊಡೋದು ಇದೈತೆ. ಹಿಂದೆ ಕೂಡ ಮುಖ್ಯಮಂತ್ರಿಗಳ ಸ್ಟ್ಯಾಂಪೇಡ್ ವಿಷಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಆದಾಗ ಭಾಳ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಮೆಚ್ಕೊಂಡಿವಿ ಅದನ್ನು. ಅಂತರ ದೃಢ ನಿರ್ಧಾರ ತೆಗೆದುಕೊಳ್ಳುವಂಥ ಮನಸ್ಥಿತಿ ಇದ್ದವರು ಮುಖ್ಯಮಂತ್ರಿಗಳು ಅದಾರ. ಅವ್ರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ಬದಾಮಿಯ ಹುಡುಗ ಅವ ಸುಸೈಡ್ ಮಾಡ್ಕೊಂಡವ. ಆ ತಾಯಿ ಕೂಡ ಬದಾಮಿ ಆಕಿ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಅದು ಒಂದು ರೀತಿ ಆಬ್ಲಿಗೇಷನು ಐತಿ. ರಾಜಕಾರಣದಲ್ಲಿ ನನಗೆ ಜೀವ ಕೊಟ್ಟಂಥ ಊರಿನ ಹೆಣ್ಮಗಳಿಗೆ ನಾನು ನ್ಯಾಯ ಕೊಡಬೇಕಂತೇಳಿ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಈ ಕಮಿಷನರ್ ಮೇಲೆ, ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಇದು ಕಾರಣೀಭೂತರಾದವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ ಮುಖ್ಯಮಂತ್ರಿಗಳು. ಸರ್, ಇದು ಒಂದೇ ಪ್ರಕರಣದ ಮೇಲೇನೆ ಅಷ್ಟೇ ತನಿಖೆ ಆಗಲಿ ಅಂತಾರ, ಅಥವಾ ಈಗ ನೀವೇನು ಆರೋಪ ಮಾಡಿದ್ರಲ್ಲ ಇವೆಲ್ಲನೂ ಒಟ್ಟುಗೂಡಿಸಿ ಒಂದು ತನಿಖೆ ಆದ್ರೆ ಬೆಟರ್ ಅಂತೀರ? ಎಲ್ಲದೂ ಕೂಡ ಆಗ್ಬೇಕು. ಇಲ್ಲಿಕ್ರ ಮೇಲೆ ಕಡದಲ್ಲೇ ಕೆರ್ಕೊಂಡಂಗೆ ಆಗುತ್ತೆ. ಆದ್ರೆ ನಿಜವಾಗಿ ಅದು ಸಿಸ್ಟಮ್ ಓವರ್ಆಲ್ ಆಗ್ಬೇಕಲ್ಲ. ಎಂಥ ತನಿಖೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಮತ್ತು ಏನು ಗಡುವು ಕೊಡ್ತಾ ಇದ್ದೀರಿ? ನಾವು 2 ದಿನದ ಗಡುವು ಕೊಟ್ಟಿದ್ದೇವೆ. ಇವತ್ತು ನಾಳೆ 2 ದಿನದ ಗಡುವು. 2 ದಿನದಲ್ಲಿ ಅವ್ರು ಏನಾದರೂ ಆ್ಯಕ್ಷನ್ನ ತೊಗೊಂಡ್ರೆ ಒಳ್ಳೇದಾಯ್ತು. ಇಲ್ಲಕ್ರಿ ಇದನ್ನು ನಾವು ತೀವ್ರವಾಗಿ ಇದನ್ನು ಹೋರಾಟ ಮುಂತೊಳ್ತೀವಿ.